ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಬೆಂಕಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ರಾಜ್ಯದ 1,22,00,000 ಜನ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈಗಂತೂ ನಿಮಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಈಗಾಗಲೇ ಲಕ್ಷಾಂತರ ಮಹಿಳೆಯರ ಖಾತೆಗೆ ಬಂದು ತಲುಪಿದೆ. ವಿಡಿಯೋ ನೋಡ್ತಿರೋ ನಿಮ್ಮ ಖಾತೆಗೂ ಹಣ ಬಂದಿರಬಹುದು ಅನ್ಕೋತೀನಿ. ನಿಮಗೆ ಏನಾದರೂ ಇನ್ನೂವರೆಗೂ 18ನೇ ಕಂತಿನ ಹಣ ಬಂದಿಲ್ವಾ? ಹಾಗಿದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಂತಿನಲ್ಲ 2 ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನೇನು ತಿಳಿಸಿದ್ದಾರೆ, ಯಾವಾಗ ತಿಳಿಸಿದ್ದಾರೆ, ಇತ್ತೀಚೆಗೆ ಹೇಳಿದ್ರಲ್ವಾ, ಮತ್ತೆ ಏನಾದರೂ ಹೊಸ ಅಪ್ಡೇಟ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಬೇಕಾಗುತ್ತೆ. ಅಷ್ಟೇ, ಅರ್ಧ ವಿಡಿಯೋ ನೋಡಿದೆ ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹೌದು, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ನಿಮಗೆ ಬಂದಿದೆ ಅಂತ ನಾನು ಅನ್ಕೋತೀನಿ. ನಿನ್ನೆ ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಬೆಳಗಾವಿಯಲ್ಲಿ ಪತ್ರಕರ್ತರು ಮಾತಾಡ್ಸಿದ್ದಾರೆ. ನ್ಯೂಸ್ ಚಾನಲ್ಸ್ ಅವರು ಕೇಳಿದ್ದಾರೆ, ಮೇಡಮ್ ಗೃಹಲಕ್ಷ್ಮಿ ಎಲ್ಲಿ ಗಂಟ ಬಂದಿದೆ, ಏನು ಪ್ರೋಸೆಸ್ ಆಗಿದೆ ಅಂತ, ಇನ್ನೂ ಹಣ ಬಂದಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ ಅಂತ ಡೈರೆಕ್ಟ್ ಕೇಳಿದ್ದಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೀನಲ್ಲ, ಯುಗಾದಿ ಹಬ್ಬದ ದಿನವೇ ಬಂದಿದೆಯಲ್ಲ, ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗೂ ನಾನು ಹಣ ಹಾಕಿದ್ದೀನಿ, ಈ ಸಲ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ವಲ್ಲ ಅಂತ ಕೇಳಿದ್ರು. ಅಂದರೆ ನಮ್ಮ ಕಡೆಯಿಂದ ಏನು ಪ್ರೋಸೆಸ್ ಆಗಬೇಕೋ ಅದಾಗಿದೆ, ಬಟ್ ನೀವು ಅರ್ಧ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಇಲ್ಲ, ಯುಗಾದಿ ಹಬ್ಬಕ್ಕೆ ನಾನು ಜನವರಿ ತಿಂಗಳು ಹಣ ಹಾಕಿದ್ದೀನಿ ಅನ್ನೋ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಗಿದೆ, ಬಿಲ್ ಕ್ಲಿಯರ್ ಆಗಿದೆ, ಅಮೌಂಟ್ ಕೂಡ ಕ್ಲಿಯರ್ ಆಗಿದೆ, ಎಲ್ರಿಗೂ ಹಣ ಹೋಗಿದೆ ಅಂತ ಹೇಳಿದ್ದಾರೆ. ಮೊದಲನೇ ಹಂತವಾಗಿ ಈಗಾಗಲೇ ಸುಮಾರು 15 ಜಿಲ್ಲೆಯವರಿಗೆ ಹಣ ಹೋಗಿದೆ. ಇನ್ನು 2ನೇ ಹಂತ ಬಿಡುಗಡೆ ಆದಾಗ 18ನೇ ಕಂತಿನ ಹಣ ಇನ್ನಷ್ಟು ಬಾಕಿ ಉಳಿದಂತಹ ಮಹಿಳೆಯರಿಗೂ ಕೂಡ ಬರುತ್ತೆ. ಇನ್ ಕೇಸ್ ನಿಮಗೆ ಹಣ ಬಂದಿಲ್ಲ ಅಂದರೆ ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಗೃಹಲಕ್ಷ್ಮಿ ಹಣ ಯಾವಾಗಲೂ ಕೂಡ ಅಟ್ ಎ ಟೈಮ್ ಬರೋದಿಲ್ಲ, 1 ದಿನ 2 ದಿನದಲ್ಲೇ ಬರೋದಿಲ್ಲ, ಸುಮಾರು ದಿನಗಳ ಕಾಲ ಟೈಮ್ ತೊಗೊಳುತ್ತೆ. ಹಾಗಾಗಿ ನಿಮಗೆ ಲೇಟ್ ಆಗಿದೆ. ಮತ್ತೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಫೆಬ್ರವರಿ ತಿಂಗಳ ಹಣದ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತಾಡಿರೋಂಥವ್ರು, 18ನೇ ಕಂತಿನ ಹಣ ನಾನು ಈಗಾಗಲೇ ಜನವರಿ ತಿಂಗಳದ್ದು ಹಾಕಿದ್ದೀನಿ, 19ನೇ ಕಂತಿನ ಹಣದ ಕೂಡ ಪ್ರೋಸೆಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ, ಬಿಲ್ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ರೂಪಾಯಿ ಕೋಟಿ ಹಣ ಬಂದಿದೆ. ಏಪ್ರಿಲ್ 2ನೇ ವಾರದಲ್ಲಿ ನಾವು ಫೆಬ್ರವರಿ ತಿಂಗಳ ಹಣ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಟೋಟಲ್ ಆಗಿ ನಿಮಗೆ ಏಪ್ರಿಲ್ ತಿಂಗಳಲ್ಲಿ 2,000 ರೂಪಾಯಿ ಪ್ಲಸ್ 2,000 ಒಟ್ಟು 4,000 ರೂಪಾಯಿ ಬರುತ್ತೆ. ಮಾರ್ಚ್ ತಿಂಗಳಲ್ಲೂ 4,000 ರೂಪಾಯಿ ಬಂದಿತ್ತು. ಈಗ ಏಪ್ರಿಲ್ ತಿಂಗಳಲ್ಲೂ ಕೂಡ ಗೃಹಲಕ್ಷ್ಮಿ 2 ತಿಂಗಳ 4,000 ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತೂ ಖಂಡಿತವಾಗ್ಲೂ ಒಂದು ಭರ್ಜರಿ ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ. ಹಾಗೆ ವಿಡಿಯೋ ನೋಡ್ತೀರಾ, ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಹಣ ರಿಸೀವ್ ಆಗಿದೆ ಅಂತ. ಹಾಗೆ ಇನ್ನೊಂದು ಅಪ್ಡೇಟು, ನಿಮಗೆ 2ನೇ ವಾರದಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿರೋದ್ರಿಂದ ಏಪ್ರಿಲ್ 10ನೇ ತಾರೀಕು ನಂತರನೇ ಫೆಬ್ರವರಿ ತಿಂಗಳ ಹಣ ಬರುತ್ತೆ. ಈ ವೀಕಲ್ಲಿ ಬರೋದು ಅಥವಾ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಕಾಯೋದಕ್ಕೆ ಹೋಗಬೇಡಿ. ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಆದಾಗ ಕೂಡ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಲೇಟೆಸ್ಟ್ ಅಪ್ಡೇಟ್ಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ. ಹಾಗೆ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ಗಳು ಪ್ರತಿದಿನ ಮಿಸ್ ಇಲ್ಲದೆ ನನ್ನ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.